ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಮಾಸ್ಟರ್ ಹಿರಣ್ಣಯ್ಯನವರ ಜೀವನ ಚರಿತ್ರೆಯನ್ನು ಈ ಸಂಚಿಕೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ನಾಟಕ ರತ್ನಾಕರ ಮಾಸ್ಟರ್ ಹಿರಣ್ಣಯ್ಯನವರು ಫೆಬ್ರವರಿ 15, 1934ರಂದು ಮೈಸೂರಿನಲ್ಲಿ ಜನಿಸಿದರು. ಅವರ ಮೂಲ ಹೆಸರು ನರಸಿಂಹಮೂರ್ತಿ. ಕಲ್ಚರ್ಡ್ ಕೆಮಿಡಿಯನ್ ಎಂದು ಪ್ರಖ್ಯಾತರಾಗಿದ್ದ ಕೆ. ಹಿರಣ್ಣಯ್ಯ ಮತ್ತು ಶಾರದಮ್ಮ ದಂಪತಿಗಳ ಒಬ್ಬನೇ ಮಗ. ಓದಿದ್ದು ಇಂಟರ್ಮೀಡಿಯೇಟ್ ವರೆಗೆ. 1952ರಲ್ಲಿ ತಂದೆಯೊಂದಿಗೆ ಕೂಡಿಕೊಂಡು ಅವರಿಂದಲೇ ರಂಗ ಶಿಕ್ಷಣ ಪಡೆದುಕೊಂಡರು. ಮಾಸ್ಟರ್ ಹಿರಣ್ಣಯ್ಯನವರು ಬಾಲ್ಯದಲ್ಲಿರುವಾಗ ಅವರ ತಂದೆ ಮದ್ರಾಸಿನಲ್ಲಿ ಬದುಕನ್ನರಸಿ ತಮ್ಮ ಕುಟುಂಬವನ್ನು ಅಲ್ಲಿಗೆ ಕೊಂಡೊಯ್ದರು. ಹೀಗಾಗಿ ಅಲ್ಲಿಯವರಿಗೆ ತಮಿಳು, ತೆಲುಗು ಮತ್ತು ಇಂಗ್ಲಿಷ್ ಭಾಷೆಗಳ ಅಭ್ಯಾಸವಾಯಿತು. ಜೊತೆಗೆ ಮನೆಯಲ್ಲಿ ಕನ್ನಡದ ಬಾಯಿಪಾಠ ಮತ್ತು ಸಂಸ್ಕೃತದ ಸ್ತೋತ್ರ ಪಾಠ ನಡೆಯಿತು. ನಂತರದಲ್ಲಿ ಮೈಸೂರಿಗೆ ಬಂದು ಸೇರಿದ್ದು ಬನಮಯ್ಯನವರ ಮಾಧ್ಯಮಿಕ ಶಾಲೆ. ಸಾಧ್ವಿ ಪತ್ರಿಕೆ, ಮೈಸೂರು ಪತ್ರಿಕೆಯನ್ನು ಮನೆ ಮನೆಗೆ ಹಂಚಿ ಆ ಸಂಪಾದನೆಯಿಂದ ಶಾಲಾ ಪರೀಕ್ಷೆಗಳ ಶುಲ್ಕಕ್ಕೆ ದಾರಿ ಮಾಡಿಕೊಂಡರು. ಮುಂದೆ ಇಂಟರ್ಮೀಡಿಯೇಟ್ ಓದಿಗಾಗಿ ಶಾರದಾ ವಿಲಾಸ ಕಾಲೇಜು ಸೇರಿಕೊಂಡರು. ಓದು ಅಲ್ಲಿಗೆ ಮುಕ್ತಾಯಗೊಂಡಿತು. ತಂದೆ ಕೆ. ಹಿರಣ್ಣಯ್ಯನವರು 1940ರಲ್ಲಿ ರಚಿಸಿ ನಿರ್ದೇಶಿಸಿ ಚಲನಚಿತ್ರ ವಾಣಿಯಲ್ಲಿ ಹಿರಣ್ಣಯ್ಯನವರು ಪದಾರ್ಪಣೆ ಮಾಡಿದರು. 1948ರಲ್ಲಿ ರಂಗಭೂಮಿಯಲ್ಲಿ ಚಿಕ್ಕ ಪಾತ್ರ ಮಾಡಲು ಹೋಗಿ ಸೋತರು. ಛಲದಿಂದ ಕಾಲೇಜಿನಲ್ಲಿ ಸಂಘವೊಂದನ್ನು ಕಟ್ಟಿ ಆಗ್ರಹ ಎಂಬ ನಾಟಕವನ್ನು ಪ್ರದರ್ಶಿಸಿದರು. ಅದ್ಭುತ ಅಭಿನಯದಿಂದ ನಾಟಕವೇನೇ ಗೆದ್ದಿತು. ನಾಟಕದಲ್ಲಿ ಅಭಿನಯಿಸಿದವರೆಲ್ಲರೂ ಪರೀಕ್ಷೆಯಲ್ಲಿ ಡುಮ್ಕಿಯಾದರೂ ಅಭಿನಯದಲ್ಲಿ ಚತುರರಾಗಿ ವಿಜೃಂಭಿಸಿದರು. 1953ರಲ್ಲಿ ತಂದೆಯವರು ನಿಧನರಾದಾಗ ಕೆ. ಹಿರಣ್ಯ ಮಿತ್ರ ಮಂಡಳಿಯನ್ನು ಹಿರಣ್ಣಯ್ಯನವರೇ ವಹಿಸಿಕೊಂಡು ನಿರಂತರವಾಗಿ ಮುನ್ನಡೆಸಿದರು. ತಂದೆಯ ಮರಣದ ನಂತರ ಅಣ್ಣಾಕ್ರು ಮತ್ತು ಮಿತ್ರರ ಸಹಾಯದಿಂದ ನಾಟಕ ಕಂಪನಿ ಕಟ್ಟಿದರು. ಆದರೆ ಅನುಭವಿಸಿದ್ದು ನಷ್ಟ ಮಾತ್ರ. ತಂದೆಯವರು ನಡೆಸುತ್ತಿದ್ದ ಹಿರಣ್ಣಯ್ಯ ಮಿತ್ರ ಮಂಡಳಿಯನ್ನು ಪುನಃ ಆರಂಭಿಸಿ ಲಾಂಛಾವತಾರ ನಾಟಕವನ್ನು ರಚಿಸಿ ರಂಗ ಪ್ರಯೋಗ ಮಾಡಿದರು. ಜನಪ್ರಿಯತೆಯ ಜೊತೆಗೆ ಮಹಾರಾಜರಿಂದ ಸನ್ಮಾನ ಮತ್ತು ನಟರತ್ನಾಕರ ಎಂಬ ಬಿರುದು ಕೂಡ ಬಂದಿತು. ನಂತರ ನಡುಬೀದಿ ನಾರಾಯಣದಲ್ಲಿ ತೀರ್ಥರೂಪು ಪಾತ್ರವಾಗಿ, ಭ್ರಷ್ಟಾಚಾರದಲ್ಲಿ ದಪೇತ ಮುರಾರಿಯಾಗಿ, ಸದಾರಮೆಯಲ್ಲಿ ಕಳ್ಳನಾಗಿ, ಆದಿಮೂರ್ತಿಯಾಗಿ, ಕಪಿಮುಷ್ಟಿಯಲ್ಲಿ ಜಾರ್ಜ್ ಆಗಿ, ಕಸ್ತೂರಿಯಾಗಿ, ಮಕ್ಮಲ್ ಟೋಪಿಯಲ್ಲಿ ನಾಣಿಯಾಗಿ ಹಿರಣ್ಣಯ್ಯನವರು ಜನರನ್ನು ಅಪಾರವಾಗಿ ಆಕರ್ಷಿಸಿದರು. ಈ ನಾಟಕಗಳೇ ಅಲ್ಲದೆ ದೇವದಾಸಿ, ಅನಾಚಾರ, ಅತ್ಯಾಚಾರ, ಕಲ್ಕ್ಯಾವತಾರ, ಅಮ್ಮಾವರ ಅವಾಂತರ, ಪುರುಷಾಮೃಗ ಹೀಗೆ 20ಕ್ಕೂ ಹೆಚ್ಚು ನಾಟಕಗಳನ್ನು ರಂಗಕ್ಕೆ ತಂದು ಅವರು ಗಳಿಸಿದ ಕೀರ್ತಿ ಅಪಾರವಾದುದು. ಅವರು ಲಾಂಛಾವತಾರ ನಾಟಕವೊಂದೇ 10,000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡ ದಾಖಲೆಯನ್ನು ನಿರ್ಮಿಸಿದೆ. ಮಾಸ್ಟರ್ ಹಿರಣ್ಣಯ್ಯನವರು ನಾಟಕಗಳಲ್ಲಿ ಪ್ರಖ್ಯಾತರಾಗಿ ತಮ್ಮ ನಾಟಕಗಳ ಮೂಲಕ ಸಾರ್ವಜನಿಕ ವಲಯದಲ್ಲಿ ಸಮಾಜದ, ರಾಜಕೀಯದ ಅಂಕು ಡೊಂಕುಗಳ ಬಗ್ಗೆ ವಿಚಾರ ಕ್ರಾಂತಿ ಮೂಡಿಸಿದರು. ಅದಕ್ಕೂ ಮುಗಿಲಾಗಿ ಅವರ ವಿರುದ್ಧ ಕಿರುಕುಳ ನೀಡಲು ನಿಂತವರ ಮುಂದೆ ಸೊಪ್ಪು ಹಾಕದೆ ತಮ್ಮ ಕೆಲಸವನ್ನು ನಿರಂತರವಾಗಿ ಮುಂದುವರೆಸಿದರು. ಮುಖ್ಯಮಂತ್ರಿಗಳಾಗಿದ್ದ ನಿಜಲಿಂಗಪ್ಪ, ಪ್ರಧಾನಿ ಇಂದಿರಾ ಗಾಂಧಿ ಜೊತೆಗೆ ಅನೇಕ ರಾಜಕೀಯ ನಾಯಕರು, ವಿವಿಧ ಹಂತದ ಪುಡಾರಿಗಳು ಇವರ ಟೀಕಾಪ್ರಹಾರವನ್ನು ತಡೆದುಕೊಳ್ಳಲಾರದೆ ಅವರ ಚಟುವಟಿಕೆಗಳನ್ನು ಮಟ್ಟ ಹಾಕಲು ನಡೆಸಿದ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿ ಮೆಟ್ಟಿ ನಿಂತ
ಧೀರರಾಗಿ ಅವರು ತಮ್ಮ ಕಲೆಯನ್ನು ಬೆಳಗಿದ ರೀತಿ ಅನನ್ಯ. ಅದೆಷ್ಟೋ ಬಾರಿ ಕೋರ್ಟ್ ಹತ್ತಿದರೂ ಈ ಪುಣ್ಯಾತ್ಮ ಸುಪ್ರೀಂ ಕೋರ್ಟಿಗೂ ಹೋಗಿ ನ್ಯಾಯ ಪಡೆದರು. ಆದರೆ ಅನ್ಯಾಯವಂತರೆದುರಿಗೂ ಎಂದು ತಲೆ ತಗ್ಗಿಸಲಿಲ್ಲ. ಅವರ ಸಾಮಾಜಿಕ ಕಾಳಜಿ, ಅನ್ಯಾಯದ ವಿರುದ್ಧ ನಿರ್ದಾಕ್ಷಿಣ್ಯವಾದ ಮಾತು, ಅಂತೆಯೇ ಕನ್ನಡದ ಬಗ್ಗೆ, ಕನ್ನಡದ ಸಾಮಾನ್ಯ ಜನತೆಗೆ ಅವರು ತೋರುತ್ತಾ ಬಂದಿರೋ ಪ್ರೀತಿ, ಸರಳತೆ, ಸಜ್ಜನಿಕೆ ಇವೆಲ್ಲ ಅನುಪವಾದದ್ದು. ಮಾಸ್ಟರ್ ಹಿರಣ್ಣಯ್ಯನವರ ನಾಟಕಗಳಲ್ಲಿ ವಿಡಂಬನೆಯೇ ಹೆಚ್ಚು. ಅವರ ವಿಡಂಬನೆಯ ಸೊಗಸೇ ಸೊಗಸು. ಕೆಲವೇ ವರ್ಷಗಳ ಹಿಂದೆ ಅವರು ನಾಟಕದ ತುಣುಕನ್ನು ವೀಕ್ಷಿಸುತ್ತಿದ್ದಾಗ ಅವರು ಒಂದು ವಿಡಂಬನೆಯ ತುಣುಕು ಹೇಗಿದೆ, ಈ ಅಮೆರಿಕದವರಿಗೆ ಒಂದು ಚೂರು ಕೂಡ ಹಣ ಉಣಿಸೋದ್ರ ಬಗ್ಗೆ ಕಾಳಜಿ ಇಲ್ಲ, ದುಡ್ಡಿದೆ ಅಂತ ಅವರು ಮಾಡೋ ಕೆಲಸ ನೋಡಿದ್ಯ, ಕುಡಿಯೋ ನೀರಿಗೆ ಬೇರೆ ಪೈಪ್ ಅಂತೆ, ಕೊಳಚೆ ನೀರು ಹೋಗೋದಕ್ಕೆ ಮತ್ತೊಂದು ಪೈಪ್ ಅಂತೆ. ಮಾತಿಗೆ ಹೇಳ್ತೀನಿ, ಆ ಮುಂಡೆ ಮಕ್ಕಳಿಗೆ ಕಿಂಚಿತ್ತೂ ಬುದ್ಧಿ ಇಲ್ಲ, ದುಡ್ಡು ಹೇಗೆ ಉಳಿಸ್ಬೇಕು ಅಂತ ಗೊತ್ತಿಲ್ಲ. ಅದೇ ನಮ್ಮ ಬೆಂಗಳೂರು ನೋಡಿ, ಎರಡು ಒಂದೇ ಪೈಪಲ್ಲಿ ಬರುತ್ತೆ, ಕುಡಿಯೋ ನೀರು ಬರುತ್ತದೆ, ಕೊಳಚೆ ನೀರು ಒಂದೇ ಪೈಪಲ್ಲಿ ಬರುತ್ತೆ. ನಮ್ಮ ಬುದ್ಧಿವಂತಿಕೆ ಆ ಅಮೆರಿಕಾದವರಿಗೆ ಎಲ್ಲಿಂದ ಬರಬೇಕು? ಇದನ್ನೆಲ್ಲ ಅವರು ನಮ್ಮ ಜನರ ಬಗ್ಗೆ ಅವಹೇಳನ ಮಾಡಿ ಮಾತಾಡಬೇಕು ಎಂಬುದಕ್ಕಿಂತ ನಮ್ಮ ಸಮಾಜದಲ್ಲಿನ ಕಾಳಜಿಯಾಗಿ ಕಾಣುತ್ತಾರೆ. ಹೀಗೆ ಮಾತನಾಡಿ ಅವರ ರಾಜಕೀಯ ದುರ್ಲಭ ಪಡೆದ ಯಾವುದೇ ಘಟನೆಯೂ ಅವರ ಇಷ್ಟು ವರ್ಷದ ಕಾಯಕದಲ್ಲಿ ನಡೆದಿಲ್ಲ ಎಂಬುದು ಕೂಡ ನೆನಪಿನಲ್ಲಿ ಇಡಬೇಕಾದ ಅಂಶ. ತಾವು ಎಷ್ಟೇ ದೊಡ್ಡವರಾದರೂ ಕೂಡ ದೊಡ್ಡವರು ಸಾಮಾನ್ಯರು ಎಂಬ ಭೇದ ಭಾವವಿಲ್ಲದೆ ಅವರು ತೋರುವ ಆಪ್ತ ಗುಣ ಅನುಪಮವಾದದ್ದು. ಈ ಹಿರಿಯ ವಯಸ್ಸಿನಲ್ಲಿರುವ ಅವರ ಧ್ವನಿ ಮಾಧುರ್ಯ, ಮನಸ್ಸು, ಹಾಸ್ಯ ಪ್ರಜ್ಞೆ, ಸಾಮಾನ್ಯರಲ್ಲಿ ಪ್ರೇಮ ಭಾವ, ಕನ್ನಡ ನಾಡು ನುಡಿಗಳ ಬಗೆಗೆ ಅವರಿಗಿರುವ ಗೌರವ, ತಾನು ಏನು ಮಾತನಾಡುತ್ತಿದ್ದೇನೆ ಎಂಬುದರ ಕುರಿತು ಜಾಗೃತಿ ಇವೆಲ್ಲ ಅಚ್ಚರಿ ಮೂಡಿಸುವಂತಾಗಿದೆ. ಮಾಸ್ಟರ್ ಹಿರಣ್ಣಯ್ಯನವರ ದಿಟ್ಟತನದ ಬಗ್ಗೆ ಒಂದು ವಿಚಾರವನ್ನು ತಮಗೆ ತಿಳಿಸಿಕೊಡುತ್ತೇನೆ. ಪತ್ರಿಕೆಗಳು ಕೂಡ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಹೆದರುತ್ತಿದ್ದ ದಿನಗಳಲ್ಲಿ ಇನ್ನು ಲಂಕೇಶ್, ರವಿ ಬೆಳಗೆರೆ ಅಂತವರು ಪತ್ರಿಕೆ ತಂದು ಜನರಲ್ಲಿ ದಿಟ್ಟತನ ಕಾಣಿಸುವುದಕ್ಕೂ ಮುಂಚಿನ ದಿನಗಳಲ್ಲಿಯೇ ಏಕ ವ್ಯಕ್ತಿಯಾಗಿ ಇಡೀ ವ್ಯವಸ್ಥೆಯ ದುರ್ನಡತೆಯನ್ನು ಪ್ರಬಲವಾಗಿ ತೋರಿಸುತ್ತಾ ಧೈರ್ಯ ವಹಿಸಿ ಮುನ್ನಡೆದ ಹಿರಣ್ಣಯ್ಯನವರಂಥವರ ಕೆಲಸ ಅಸಾಮಾನ್ಯವಾದುದು. ಮಾಧ್ಯಮಗಳು ಅಂದು ಅಷ್ಟೊಂದು ವ್ಯಾಪ್ತಿಯಲ್ಲಿಲ್ಲದ ದಿನಗಳಲ್ಲಿ ತಾವೇ ಒಂದು ಮಾಧ್ಯಮವಾಗಿ ಮೂಡಿ ಹಿರಣ್ಣಯ್ಯನವರು ತೋರಿದ ಇಚ್ಛಾಶಕ್ತಿ ಮರೆಯಲಾಗದಂಥದ್ದು. ಹಿರಣ್ಣಯ್ಯನವರ ಪರಂಪರೆ ಅವರಿಗೆ ತಂದೆಯವರಿಂದ ಮುಂದುವರೆದಿತ್ತು. ಅವರ ಪ್ರಮುಖ ನಾಟಕಗಳು ಯಾವುವೆಂದರೆ ಮಕ್ಮಲ್ ಟೋಪಿ, ಕಪಿಮುಷ್ಟಿ, ದೇವದಾಸಿ, ನಡುಬೀದಿ ನಾರಾಯಣ, ಲಂಚಾವತಾರ, ಪಶ್ಚಾತ್ತಾಪ, ಭ್ರಷ್ಟಾಚಾರ, ಚಪಲಾವತಾರ, ಡಬ್ಬಲ್ ತಾಳಿ, ಲಾಟರಿ ಸರ್ಕಾರ, ಸನ್ಯಾಸಿ ಸಂಸಾರ, ಸದಾರಮೆ, ಎಚ್ಚಮ್ಮ ನಾಯಕ. ಬರೀ ನಾಟಕಗಳಲ್ಲಿ ಅಲ್ಲದೆ ಅವರು ಕಿರುತೆರೆ, ಬೆಳ್ಳಿತೆರೆಗಳಲ್ಲಿ ಕೂಡ ಹಿರಣ್ಣಯ್ಯನವರು ಅಭಿನಯ ನೀಡಿದ್ದಾರೆ. ಹಿರಣ್ಣಯ್ಯ ಮಿತ್ರ ಮಂಡಳಿಯ ಪ್ರಮುಖ ನಾಟಕಗಳಲ್ಲಿ ಒಂದಾದ ದೇವದಾಸಿ ಚಲನಚಿತ್ರವಾಗಿದ್ದು ಅದರಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಪುಣ್ಯಕೋಟಿ, ಅಮೃತವಾಹಿನಿ ಧಾರಾವಾಹಿಯಲ್ಲಿ ಕೂಡ ಮಾಸ್ಟರ್ ಹಿರಣ್ಣಯ್ಯನವರು ಅಭಿನಯಿಸಿದ್ದರು. ಸಂಪ್ರದಾಯ, ಆನಂದ ಸಾಗರ, 2017ರಲ್ಲಿ ಕೇರ ಫುಟ್ಪಾತ್, ನಂಬರ್ 23 ಶಾಂತಿನಿವಾಸ, 2007ರಲ್ಲಿ ಯಕ್ಷ, ನಿರಂತರ, ಈ ಸಂಭಾಷಣೆ, ಲಂಚ ಸಾಮ್ರಾಜ್ಯ, ಚೊಂಬುಗಳು ಸಾರ್ ಚೊಂಬುಗಳು, ಗಜ, ಹುಡುಗೀರು ಸಾರ್ ಹುಡುಗೀರು, ಆಪರೇಷನ್ ಹಂತ ಚಿತ್ರಗಳಲ್ಲಿ ನಡೆಸಿದ್ದಾರೆ. ಮಾಸ್ಟರ್ ಹಿರಣ್ಣಯ್ಯನವರಿಗೆ ಹಲವಾರು ಬಿರುದುಗಳು, ಅತ್ಯುನ್ನತ ರಂಗ ಪ್ರಶಸ್ತಿಯಾದ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಲಭ್ಯವಾಗಿದೆ. ದೇಶ ವಿದೇಶಗಳಲ್ಲಿರುವ ಕನ್ನಡಿಗರು ಅವರ ನಾಟಕಗಳನ್ನು ಅವರನ್ನು ನಿರಂತರವಾಗಿ ಗೌರವಿಸಿದೆ. ಕಲಾಗಜ ಸಿಂಹ, ನಟರತ್ನಾಕರ ಎಂಬ ಬಿರುದುಗಳು ಕೂಡ ಅವರಿಗೆ ಸಂದಿದೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿ, ರಂಗಭೂಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ನವರತ್ನರಾಮ್ ಪ್ರಶಸ್ತಿ, ಅಡ್ವಾನ್ಸ್ ನುಡಿಸಿರಿ ಪ್ರಶಸ್ತಿ, ಸಂದೇಶ ಕಲಾ ಪ್ರಶಸ್ತಿ,
ಮಹಾ ಅದ್ವೈತಿ ಪ್ರಶಸ್ತಿ, 18ನೇ ಆನಾಕ್ರು ನಿರ್ಮಾಣ ಸ್ವರ್ಣ ಪ್ರಶಸ್ತಿಗಳು ಲಭಿಸಿವೆ. ಇಷ್ಟೆಲ್ಲ ಸಾಧನೆಗಳು, ಬಿರುದು ಬಾವಲಿಗಳು ಬಂದ ನಂತರ ಮಾಸ್ಟರ್ ಹಿರಣ್ಣಯ್ಯನವರು ಮೇ 2ನೇ ತಾರೀಕು 2019ರಂದು ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ನಿಧನರಾದರು. ಆಗ ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಹಿರಣ್ಣಯ್ಯನವರು ತಮ್ಮ ತಂದೆಯ ಹೆಸರಿನಲ್ಲಿ ಹಿರಣ್ಣಯ್ಯ ಪ್ರಶಸ್ತಿಯನ್ನು ನೀಡುತ್ತಿದ್ದರು. ಸಾಂಸ್ಕೃತಿಕ ಹಾಸ್ಯನಟ ಅಥವಾ ಸುಸಂಸ್ಕೃತಿಕ ಹಾಸ್ಯನಟ ಎಂದು ಜನಪ್ರಿಯರಾಗಿದ್ದ ಅವರು ತಂದೆಯ ಸ್ಮರಣಾರ್ಥವಾಗಿ ಮಾಸ್ಟರ್ ಹಿರಣ್ಯ ಅವರ ಹಿರಣ್ಣಯ್ಯ ಪ್ರಶಸ್ತಿಯನ್ನು ಸ್ಥಾಪಿಸಿದರು. ಕರ್ನಾಟಕ ನಾಟಕ ಅಕಾಡೆಮಿಯ ಪರವಾಗಿ ರಂಗಭೂಮಿಯ ಕಲಾವಿದರಿಗೆ ರಂಗಮುಖಗಳು ಅವರ ಗಮನಾರ್ಹ ನಾಟಕ ಕೃತಿಗಳಿಗಾಗಿ ಹಿರಣ್ಣಯ್ಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಮೊದಲು ಪ್ರಶಸ್ತಿ ಪ್ರದಾನ ಸಮಾರಂಭವು ಏಪ್ರಿಲ್ 17, 2010ರಂದು ಕರ್ನಾಟಕದ ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ಸಭಾಂಗಣದಲ್ಲಿ ನಡೆಯಿತು. 1980-90ರ ದಶಕದಲ್ಲಿ ಮೈಸೂರು ದಸರಾದಲ್ಲಿ ಮೈಸೂರಿನ ದೊಡ್ಡಕೆರೆ ಮೈದಾನದಲ್ಲಿ ಮೈಸೂರಿನ ದಸರಾ ವಸ್ತು ಪ್ರದರ್ಶನ ತುಂಬ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆಗ ದಸರಾ ವಸ್ತು ಪ್ರದರ್ಶನದಲ್ಲಿ ಶನಿವಾರ ಮತ್ತು ಭಾನುವಾರಗಳಂದು ಮಾಸ್ಟರ್ ಹಿರಣ್ಣಯ್ಯನವರ ನಾಟಕಗಳನ್ನು ಏರ್ಪಾಡು ಮಾಡುತ್ತಿದ್ದರು. ಆಗ ನಾವು ಡಿ. ಬನ್ನಮಯ್ಯ ಬಾಲಕರ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಮಾಸ್ಟರ್ ಹಿರಣ್ಣಯ್ಯನವರ ನಡುಬೀದಿ ನಾರಾಯಣ, ಲಂಚಾವತಾರ ನಾಟಕಗಳನ್ನು ನೋಡಲು ತುಂಬ ಆಸಕ್ತಿಯಿಂದ ಹೋಗುತ್ತಿದ್ದೆವು. ಸಂಜೆ 5 ಗಂಟೆಗೆ ಹೋಗಿ ವೇದಿಕೆಯ ಮುಂಭಾಗದಲ್ಲಿ ದೊಡ್ಡದಾದ ಒಂದು ಜಮಖಾನವನ್ನು ಹಾಸಿಕೊಂಡು ಕುಳಿತುಕೊಂಡು ಬಿಡುತ್ತಿದ್ದೆವು. ಸುಮಾರು 15-20 ಜನ ನಮ್ಮ ಸಿಬ್ಬಂದಿ ವರ್ಗದವರು, ಉಪಾಧ್ಯಾಯರು ಎಲ್ಲರೂ ಕೂಡ ಸಂಜೆ 5 ಗಂಟೆಗೆ ವೇದಿಕೆ ಮುಂಭಾಗದಲ್ಲಿ ಸೀಟನ್ನು ಬದ್ಧ ಮಾಡಿಕೊಂಡು ಕುಳಿತುಕೊಂಡು ಬಿಡುತ್ತಿದ್ದೆವು. ಮತ್ತು ಮಧ್ಯೆ ಮಧ್ಯೆ ನಾಟಕದಲ್ಲಿ ಹಾಸ್ಯ ಸನ್ನಿವೇಶಗಳು ಬಂದಾಗ ತಿನ್ನಲು ಏನಾದರೂ ಇರಲಿ ಎಂದು ಚೌಚೌಗಳನ್ನು, ಚಿಪ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಕುಳಿತುಕೊಂಡು ಬಿಡುತ್ತಿದ್ದೆವು. ಇದಕ್ಕೆ ಒಂದು ಪ್ರಮುಖ ಕಾರಣವೇನೆಂದರೆ ಮಾಸ್ಟರ್ ಹಿರಣ್ಣಯ್ಯನವರು ಡಿ. ಬನ್ನಮಯ್ಯ ಶಾಲೆಯ ವಿದ್ಯಾರ್ಥಿಯಾಗಿದ್ದರು. ನಮ್ಮ ಶಾಲೆಯ ವಿದ್ಯಾರ್ಥಿ ನಾಟಕ ಎಂಬುದಾಗಿ ಬಹಳ ಹೆಮ್ಮೆಯಿಂದ ನೋಡಲು ಹೋಗುತ್ತಿದ್ದೆವು. ಅದರಲ್ಲೂ ಮುಖ್ಯವಾಗಿ ನಡುಬೀದಿ ನಾರಾಯಣ ಮತ್ತು ಲಂಚಾವತಾರ ನಾಟಕಗಳು ತುಂಬ ಅತ್ಯಂತ ಅದ್ಭುತವಾಗಿ ನಾಟಕವನ್ನು ಆಡುತ್ತಿದ್ದರು. ಅಂದಿನ ನಾಟಕದಲ್ಲಿ ಯಾವ ರಾಜಕಾರಣಿಯ ವಿಡಂಬನೆ ಮಾಡ್ತಾರೆ, ಯಾವ ರಾಜಕಾರಣಿಯ ಹೆಸರನ್ನು ಹೇಳುತ್ತಾರೆ, ಹೇಗೆ ವಿಡಂಬನೆಯನ್ನು ಮಾಡ್ತಾರೆ ಎಂಬುದನ್ನು ಕೇಳಲು ಕೂಡ ನಾವು ನೋಡಲು ಕೂಡ ಹೋಗುತ್ತಿದ್ದೆವು. ಅತ್ಯಂತ ಕಿಕ್ಕಿರಿದ ಜನಸಂದಣಿಯಿಂದ ನಾಟಕ ಪ್ರದರ್ಶನವಾಗುತ್ತಿತ್ತು. ಸುಮಾರು 11 ಗಂಟೆಗೆ ನಾಟಕ ಮುಗಿದ ಮೇಲೆ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಮನೆಗೆ ಮರಳುತ್ತಿದ್ದೆವು. ನಾಟಕದ ಅಂತ್ಯಭಾಗದಲ್ಲಿ ಕ್ಲೈಮ್ಯಾಕ್ಸ್ ಅತ್ಯಂತ ಅದ್ಭುತವಾಗಿರುತ್ತಿತ್ತು. ಅದನ್ನು ಕೇಳಿಕೊಂಡು ನಾವು ಮನೆಗಳಿಗೆ ನಗುತ್ತಾ ಸಂತೋಷದಿಂದ ಹೋಗುತ್ತಿದ್ದೆವು. ಆದ್ದರಿಂದ ಮಾಸ್ಟರ್ ಹಿರಣ್ಣಯ್ಯನವರು ನಾಟಕಗಳು ಎಲ್ಲರೂ ಕೂಡ ತುಂಬ ಜನಪ್ರಿಯವಾಗಿತ್ತು. ಬಹಳ ಆಸಕ್ತಿಯಿಂದ ವಿಡಂಬನಾತ್ಮಕವಾಗಿರ್ತಕ್ಕಂಥ ವಿಚಾರಗಳಿಂದ ರಾಜಕೀಯ ನಾಯಕರುಗಳಂತೆನ್ನಾಗಿ ಟೀಕೆಗಳನ್ನು ಮಾಡುತ್ತಾ ನಾಟಕಗಳನ್ನು ಆಡ್ತಿರ್ತಕ್ಕಂಥ ದೃಶ್ಯ ತುಂಬ ಚೆನ್ನಾಗಿರ್ತಿತ್ತು. ಆದ ಕಾರಣದಿಂದ ಮಾಸ್ಟರ್ ಹಿರಣ್ಣಯ್ಯನವರ ನಾಟಕ ತುಂಬ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಆದ್ದರಿಂದ ಈ ಒಂದು ಸಂಚಿಕೆಯನ್ನು ತಮಗೆ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಇದ್ದೇನೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.